ಜಾಮೂನ್ ನಂತರ ಎಲ್ಲರಿಗೂ ಕೂಡ ಒಂದು ಫೇವ್ರೇಟ್ ಸ್ವೀಟ್ ಅಂತಾನೆ ಹೇಳ್ಬೋದು. ಕೆಲವು ಸಲ ಜಾಮೂನ್ ಮಾಡಿದಾಗ ಪಾಕ ಸರಿಯಾಗಿ ಬರೋದಿಲ್ಲ, ಇಲ್ಲಾಂತಂದರೆ ಜಾಮೂನ್ ತುಂಬಾ ಗಟ್ಟಿಯಾಗಿರುತ್ತೆ. ಸೊ ಎಷ್ಟು ಸಲ ಮಾಡಿದ್ರೂ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇವತ್ತು ಕೆಲವು ಟ್ರಿಕ್ಗಳ ಜೊತೆಗೆ ನಾನು ಮ್ಯಾಂಗೋ ಇಂದ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ, ಅಂತಂದರೆ ಫುಲ್ ಪ್ಯಾಕೆಟ್. ಇದಕ್ಕೆ ಒಂದೇ ಒಂದು ಮ್ಯಾಂಗೋ ಸಾಕಾಗುತ್ತೆ. ಸೊ ಸಿಪ್ಪೆನೆಲ್ಲ ಬಿಡಿಸಿ, ಸೊ ಒಳಗಡೆ ಹಣ್ಣನ್ನು ಮಾತ್ರ ತೊಗೊಂಡು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಗ್ರೈಂಡ್ ಮಾಡ್ಕೋಬೇಕಾದ್ರೆ ನೀರನ್ನು ಆ್ಯಡ್ ಮಾಡಬೇಡಿ, ಬರೀ ಮಾವಿನ ಹಣ್ಣನ್ನು ನೀವು ಗ್ರೈಂಡ್ ಮಾಡಿದ್ರೆ ಸಾಕು. ಈಗ ನಾನಿಲ್ಲಿ 1 ಕಪ್ಪಷ್ಟು ಅಂತಂದರೆ 1 ಪ್ಯಾಕೆಟಷ್ಟು ಗುಲಾಬ್ ಜಾಮೂನ್ ಪೌಡರ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ರುಬ್ಕೊಂಡಿರುವಂತಹ ಮ್ಯಾಂಗೋ ಪ್ಯೂರಿ ಏನಿದೆ, ಸೊ ಅದರಲ್ಲೇ ನಾನು ಕಂಪ್ಲೀಟಾಗಿ ಕಲಿಸ್ಕೊಳ್ತೀನಿ. ಸ್ವಲ್ಪ ಪ್ಯೂರಿನ ಹಾಕೊಂಡು ಈಗ ಕಲಿಸ್ಕೊಳ್ಳಿ. ಜಾಮೂನ್ ಚೆನ್ನಾಗಿ ಬರಬೇಕು ಅಂತಂದರೆ ಈ ಒಂದು ಟ್ರಿಕ್ನ ನೀವು ಫಾಲೋ ಮಾಡಲೇಬೇಕು. ನಾವು ಜಾಮೂನ್ ಮಾಡೋದಕ್ಕೆ ಏನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ, ಸೊ ಅದ್ರ ಮೇಲೆ ಒಂದು ಬೌಲ್ ಇಲ್ಲ ಅಂತಂದರೆ ಒಂದು ಬಟ್ಟೆನ ಕವರ್ ಮಾಡಿ ಇಡಬೇಕಾಗತ್ತೆ. ಇಲ್ಲ ಅಂತಂದರೆ ಉಂಡೆ ಮಾಡಿ ನಾವು ಎಣ್ಣೆಗೆ ಹಾಕಿದಾಗ ಜಾಮೂನ್ ಒಡೆದೋಗೋ ಚಾನ್ಸಸ್ ಇರುತ್ತೆ, ಆವಾಗ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಇನ್ನೊಂದು ಟ್ರಿಕ್ಕಿ ಪಾರ್ಟ್ ಅಂತ ಅಂದರೆ ಜಾಮೂನ್ಗೆ ಸಿರಪ್ ಮಾಡ್ಕೋಬೇಕಂದ್ರೆ ಕೆಲವರು ತುಂಬಾ ಮಿಸ್ಟೇಕ್ ಮಾಡ್ತಾರೆ. ಆ ಒಂದು ಮಿಸ್ಟೇಕಿಂದ ಕಂಪ್ಲೀಟಾಗಿ ಜಾಮೂನ್ ಹಾಳಾಗ್ಬಿಡುತ್ತೆ. ಸೊ ಆ ಒಂದು ಟ್ರಿಕ್ನ ಕೂಡ ನಾನು ಹೇಳ್ತೀನಿ. ನಾನಿಲ್ಲಿ 1 ಕಪ್ಪಷ್ಟು ಜಾಮೂನ್ ಪೌಡರ್ನ ತೊಗೊಂಡಿದ್ದೆ. ಸೊ ಅದಕ್ಕೆ ನಾವು ಡಬಲ್ ಆಗಿ ಸಕ್ಕರೆ ಹಾಕೋಬೇಕಾಗುತ್ತೆ. ಮನೇಲೆಲ್ಲರೂ ಸಕ್ಕರೆ ಇಷ್ಟಪಡ್ತಾರೆ ಅಂತಂದರೆ 1 ಕಪ್ ಜಾಮೂನ್ ಪೌಡರ್ಗೆ 2 ಕಪ್ಪಷ್ಟು ಸಕ್ಕರೆ ಹಾಕೋಬೇಕಾಗತ್ತೆ. ನಾರ್ಮಲ್ ಸ್ವೀಟ್ ಬೇಕು ಅಂತಂದರೆ 1 ಕಪ್ ಜಾಮೂನ್ ಪೌಡರ್ಗೆ 1.5 ಕಪ್ಪಷ್ಟು ಸಕ್ಕರೆ ಹಾಕೋಬೇಕಾಗತ್ತೆ. ಜೊತೆಗೆ ಇಲ್ಲಿ ನೀವು ಸಕ್ಕರೆನ ಎಷ್ಟು ಹಾಕೊಳ್ತೀರಾ, ಸೊ ಅಷ್ಟೇ ಪ್ರಮಾಣದ ನೀರು ಹಾಕೋಬೇಕಾಗುತ್ತೆ. ಸೊ 2 ಕಪ್ ಸಕ್ಕರೆ ಹಾಕಿದ್ರೆ 2 ಕಪ್ಪು ನೀರು, 1.5 ಕಪ್ಪಷ್ಟು ಸಕ್ಕರೆ ಹಾಕಿದ್ರೆ 1.5 ಕಪ್ಪಷ್ಟು ನೀರು ಹಾಕೋಬೇಕು. 1 ಏಲಕ್ಕಿ ಹಾಗೆ 2 ಲವಂಗ ಹಾಕೊಳ್ಳಿ. ಸಕ್ಕರೆ ಕರಗಾಗಿದ ತಕ್ಷಣ ಒಂದು ಟೈಮರ್ನ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ 2 ನಿಮಿಷ ತನಕ ಹೈ ಫ್ಲೇಮಲ್ಲೇ ಇದು ಚೆನ್ನಾಗಿ ಕುದಿ ಬರಬೇಕು. ಸೊ 2 ನಿಮಿಷ ಬಂದಿದ ತಕ್ಷಣ ಸ್ಟವನ್ನು ಆಫ್ ಮಾಡಿಬಿಡಿ. ಈ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿ ನೋಡಿ, ಯಾವುದೇ ಕಾರಣಕ್ಕೂ ಶುಗರ್ ಸಿರಪ್ ಹಾಳಾಗೋದಿಲ್ಲ ಆ್ಯಂಡ್ ಪರ್ಫೆಕ್ಟಾಗಿ ಶುಗರ್ ಸಿರಪ್ ಬಂದಿರುತ್ತೆ. ಈವನ್ ಜಾಮೂನು ಕೂಡ ಶುಗರ್ನ ಕರೆಕ್ಟಾಗಿ ಹೀರ್ಕೊಳ್ಳುತ್ತೆ. ಸಿರಪ್ನ ನಾವು ಟಚ್ ಮಾಡಿದಾಗ ಎಣ್ಣೆ ಮುಟ್ಟಿದಾಗ ಫೀಲ್ ಆಗುತ್ತಲ್ಲ, ಸೊ ಆ ರೀತಿ ಫೀಲ್ ಬರಬೇಕು. ಇದು ಒಂದು ಡಬಲ್ ಚೆಕ್ ಅಂತ ಹೇಳ್ಬೋದು. ಈಗಾಗಲೇ ನಾವು ಜಾಮೂನ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈ ಹಿಟ್ಟನ್ನು ಸ್ವಲ್ಪ ತೊಗೊಂಡು, ಸೊ ನಿಮ್ಮ ಮನೇಲಿ ಯಾವ ಥರ ಇಷ್ಟಪಡ್ತಾರೆ ಸೊ ಅಷ್ಟು ಸೈಜಾಗಿ ನೀವು ಮಾಡ್ಕೊಳ್ಳಿ. ಸೊ ನಮ್ಮ ಮನೇಲಿ ಮೀಡಿಯಮ್ ಸೈಜಾಗಿ ಇಷ್ಟಪಡ್ತಾರೆ, ಸೊ ನಾನು ಮೀಡಿಯಮ್ ಸೈಜಲ್ಲಿ ನಾನು ಇದನ್ನು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಮಧ್ಯಕ್ಕೆ ಗೋಡಂಬಿ ಕೂಡ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ನಾನು ಬಾಲ್ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೋಡಂಬಿ ಹಾಕೋ ರೀಸನ್ ಏನು ಅಂತಂದರೆ ಒಳಗಡೆನೂ ಕೂಡ ನೀಟಾಗಿ ಬೇಯುತ್ತೆ. ಈಗ ಉಂಡೆಗಳನ್ನೆಲ್ಲ ಮಾಡಿ ಆಗಿದೆ. ಈಗ ಎಣ್ಣೆಗೆ ಒಂದು ಚಿಕ್ಕ ಜಾಮೂನ್ ಥರ ನಾನು ಬಾಲ್ ಮಾಡಿ ಹಾಕ್ತಾ ಇದ್ದೀನಿ. ಇಲ್ಲಾಂತಂದರೆ ಫಸ್ಟ್ ರೌಂಡಲ್ಲಿ ನಾವು ಜಾಮೂನ್ಗೆ ಏನು ಹಾಕ್ತೀವಿ ಅದೆಲ್ಲನೂ ಕೂಡ ನೀಟಾಗಿ ಬೇಯೋದಿಲ್ಲ. ಕೆಲವು ಸಲ ಏನಾಗುತ್ತೆ ಅಂತಂದರೆ ಒಂದೊಂದು ನೀಟಾಗಿ ಬೆಂದಿರುತ್ತೆ, ಇನ್ನೊಂದು ಕೆಲವು ಸೀದೋದಂಗೆ ಆಗುತ್ತೆ, ಇಲ್ಲಾಂತಂದರೆ ಒಳಗಡೆ ಬೆಂದಿರೋದಿಲ್ಲ. ಸೊ ಒಂದೇ ಒಂದು ಹಾಕಿ ಒಂದ್ಸಲ ಎತ್ತಾದ ಮೇಲೆ ನೆಕ್ಸ್ಟ್ ಟ್ರಿಪ್ಗೆ ನಾವು ನಾರ್ಮಲ್ ಆಗಿ ಜಾಮೂನ್ನ ಎಲ್ಲನೂ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಕಂಪ್ಲೀಟಾಗಿ ಒಂದೇ ಥರ ಎಲ್ಲ ಜಾಮೂನು ಕೂಡ ಬೇಯುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಜಾಮೂನ್ ಕೂಡ ಒಂದು ಸೀಲ್ ಬಿಟ್ಟಿಲ್ಲ. ಕೆಲವು ಸಲ ಎಣ್ಣೆಗೆ ಹಾಕಿದ ತಕ್ಷಣ ಸೀಲ್ ಬಿಟ್ಬಿಡುತ್ತೆ. ಈ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿದ್ರೆ ಒಂದೇ ಒಂದು ಜಾಮೂನ್ ಕೂಡ ಸೀಲ್ ಬಿಡೋದಿಲ್ಲ ಆ್ಯಂಡ್ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ. ಆ್ಯಂಡ್ ನಾನಿಲ್ಲಿ 3 ಟ್ರಿಪ್ ಹಾಕಿದ್ದೆ. ಸೊ 3 ಟ್ರಿಪ್ಪಲ್ಲೂ ನೀವು ಅಬ್ಸರ್ವ್ ಮಾಡಿರ್ಬೋದು ಒಂದೇ ಒಂದು ಜಾಮೂನ್ ಕೂಡ ಸೀಲ್ ಬಿಟ್ಟಿಲ್ಲ ಆ್ಯಂಡ್ ಒಡೆದೋಗಿಲ್ಲ. ಆ್ಯಂಡ್ ಇನ್ನೊಂದು ಮೇನ್ ಪಾಯಿಂಟ್ ಅಂತ ಅಂದರೆ ಶುಗರ್ ಸಿರಪ್ ಬೆಚ್ಚಗಿರಬೇಕು. ಜಾಮೂನ್ನ ನಾವು ಎಣ್ಣೆಯಿಂದ ಕರೆದು ಬಿಸಿಯಾಗಿ ನಾವು ಶುಗರ್ ಸಿರಪ್ಗೆ ಹಾಕಬೇಕಾಗುತ್ತೆ. ಸೊ 2 ಕೂಡ ಬಿಸಿ ಆಗಿದ್ದಾಗ ಜಾಮೂನ್ ಒಡೆದೋಗ್ಬಿಡುತ್ತೆ ಆ್ಯಂಡ್ ಕಲಸೋಗ್ಬಿಡುತ್ತೆ. ಒಂದು 15ರಿಂದ 20 ನಿಮಿಷ ತನಕ ಶುಗರ್ ಸಿರಪಲ್ಲಿ ಅದು ನೀಟಾಗಿ ಶುಗರ್ನೆಲ್ಲ ಎಳ್ಕೊಳ್ಳಿ. ಆಗ ಪರ್ಫೆಕ್ಟಾಗಿ ಶುಗರ್ ಸಿರಪ್ ಒಂದಿಗೆ ಜಾಮೂನ್ ರೆಡಿಯಾಗಿದೆ. ಅದು ಕೂಡ ಇವತ್ತು ಡಿಫ್ರೆಂಟಾಗಿ ಮ್ಯಾಂಗೋ ಜಾಮೂನ್. ಇದು ನಾರ್ಮಲ್ ಗುಲಾಬ್ ಜಾಮೂನ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ತಿನ್ನಬೇಕಾದ್ರೆ ಮ್ಯಾಂಗೋ ಫ್ಲೇವರ್ ಬರುತ್ತೆ, ತುಂಬಾ ಇಷ್ಟ ಆಗುತ್ತೆ. ಈಗಂತೂ ಬೆಂಗಳೂರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಮ್ಯಾಂಗೋ ಮೇಳದಲ್ಲಿ ಮ್ಯಾಂಗೋಯಿಂದ ತುಂಬ ವೆರೈಟೀಸ್ ಮಾಡ್ತಾರೆ. ಅಲ್ಲಿ ಮ್ಯಾಂಗೋಯಿಂದ ಮಾಡಿದಂತಹ ಗುಲಾಬ್ ಜಾಮೂನ್ ತುಂಬಾ ಪೀಕಾಗಿ ಓಡ್ತಾ ಇದೆ ಆ್ಯಂಡ್ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಿದ್ದಾರೆ. ಆ್ಯಂಡ್ ನೀವು ಕೂಡ ಇದನ್ನು ಮನೇಲೇ ಮಾಡಿ ಟೇಸ್ಟ್ ಮಾಡ್ಬೋದು ಹೇಗಿದೆ ಅಂತ. ಈ ಒಂದು ಸ್ವೀಟ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.